ಸೂಪರ್ ಆಗಿದೆ ಮಗ. ನಾನೇ ಮಾಡಿದ್ದೀನಿ ಅನ್ಸ್ತಾಯ್ತಾ? ಅಲ್ಲ ಬೆಲ್ಲುತ್ತಿದೆ ಅನ್ಸ್ತಾ ಇದೆ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ನಮ್ಮ ಅಪ್ಪನ 50th ಬರ್ಡೇ. ಸೊ ಐ ಥಾಟ್ ವೈ ಡೋಂಟ್ ಐ ಗಿವ್ ಇಟ್ ಅ ಟ್ರೈ ಅಂತ. ಬಿಕಾಸ್ ನಾವು ಪ್ರತಿ ವರ್ಷ ಆಚೆಯಿಂದನೇ ತರಿಸಿ ಮಾಡ್ತಾ ಇದ್ವಿ. ಬಟ್ ಈ ಸರ್ತಿ ನಾನು ಮನೇಲಿರೋದ್ರಿಂದ ನಾನೇ ಮಾಡುವ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ವೆಯ್ಟ್ ಫಾರ್ ದ ಔಟ್ಪುಟ್. ನಾನಿಲ್ಲಿ ಬಟರ್ ಸ್ಕಾಚ್ ಮೇಲೆ ಒಂದು ಲೇಯರ್ ಬರುತ್ತಲ್ಲ, ಅದನ್ನು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಪೀನಟ್ಸ್ನ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ 1 ಬೌಲ್ ಆಫ್ ಶುಗರ್, ಅದು ಮೆಲ್ಟ್ ಆಗೋವರೆಗೂ ಸ್ಟಿರ್ ಮಾಡಬೇಕು. ದೆನ್ 2 ಸ್ಪೂನ್ಸ್ ಆಫ್ ಬಟರ್. ಆಲ್ಮಂಡ್ಸ್ ಆದರೂ ಹಾಕ್ಕೋಬೋದು ಅಥವಾ ಪೀನಟ್ಸ್ ಆದರೂ ಹಾಕ್ಕೋಬೋದು. ನಾನಿಲ್ಲಿ ಪೀನಟ್ಸ್ ಹಾಕ್ಕೊಂಡಿದ್ದೀನಿ. ಸೊ ಪೀನಟ್ಸ್ ಹಾಕ್ಕೊಂಡು ಮತ್ತೆ ಇನ್ನೊಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಪ್ಲೇಟಿಗೆ ಆಯಿಲ್ ಅಪ್ಲೈ ಮಾಡಿಕೊಂಡು ಅದನ್ನು ಕೂಲಾಗಿ ಹಾಕ್ಬಿಟ್ಟೆ ಸ್ವಲ್ಪ ಹೊತ್ತು. ಆ್ಯಕ್ಚುಲಿ ನಾನು ಮನೆಯವ್ರಿಗೆಲ್ಲ ತಿಂಡಿ ಕೇಕ್ ಮಾಡುವಾಗ ಈ ಮೋಲ್ಡಲ್ಲಿ ಮಾಡಿಸಿದ್ದೆ. ಬಟ್ ಏನಪ್ಪ ಅಂದರೆ ನಾನು ಪ್ರತಿ ಸರಿ ತೆಗಿವಾಗಲೂ ಏನಾದರೂ ಒಂದು ಮಾಡಿ ಮುಡ್ದಾಕ್ಬಿಡ್ತಿದ್ದೆ. ಸೊ ನಾನು ಈ ಸರಿ ಬರ್ಡೇಗೆ ಮಾಡ್ತಿರೋದ್ರಿಂದ ಈ ಸಿಲಿಕಾನ್ ಇದ್ರಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇದನ್ನು ನಾನು ಏರ್ ಫ್ರೈಯರ್ಸ್ಗೆ ಯೂಸ್ ಮಾಡ್ತೀನಲ್ವ. ಸೊ ಅದರಿಂದ ರಿಮೂವ್ ಮಾಡ್ತಾ ನನಗೇನು ಪ್ರಾಬ್ಲಮ್ ಆಗಲ್ಲ, ಈಸಿಯಾಗಿ ಬಂದುಬಿಡುತ್ತೆ ಅಂತ ಇದ್ರಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಫಸ್ಟ್ 2 ಸ್ಪೂನ್ಸ್ ಆಫ್ ಕರ್ಡ್ ಹಾಕೊಳ್ಳೋಣ. ಆ್ಯಕ್ಚುಲಿ ನಾವು ಎಗ್ತಿನಲ್ಲ, ಸೊ ಇನ್ಸ್ಟೆಡ್ ಆಫ್ ಎಗ್ ನಾವು ಕರ್ಡ್ ಯೂಸ್ ಮಾಡ್ತಾ ಇದ್ದೀವಿ. ದೆನ್ 1 ಬೌಲ್ ಆಫ್ ಶುಗರ್ ಪೌಡರ್, 2 ಸ್ಪೂನ್ಸ್ ಆಫ್ ಆಯಿಲ್. ನೆಕ್ಸ್ಟ್ ಇದನ್ನ ಕ್ಲೀನಾಗಿ ಸ್ಟಿರ್ ಮಾಡ್ಕೊಳ್ಳೋಣ. 1 ಬೌಲ್ ಆಫ್ ಮೈದಾ. ದೆನ್ ಇದ್ರೆ 1 ಬೌಲ್ ಆಫ್ ಮಿಲ್ಕ್ ಪೌಡರ್. ನೆಕ್ಸ್ಟ್ ನಾನು ಕೋಕೋ ಪೌಡರ್ನ ಸ್ಕಿಪ್ ಮಾಡಿ ಬಿಸ್ಕೆಟ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಸ್ಪೂನ್ ಆಫ್ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ. ಇದೆಲ್ಲದನ್ನು ಮಿಲ್ಕ್ ಎಷ್ಟು ಬೇಕಷ್ಟು ಹಾಕ್ಕೊಂಡು ಕ್ಲೀನಾಗಿ ಸ್ಟಿರ್ ಮಾಡ್ಕೋಬೇಕು. ಸೊ ಈ ಮೂರಕ್ಕೂ ಫಿಲ್ ಮಾಡೋಣ ಅಂತ ಹೇಳ್ಬಿಟ್ಟು ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಏರ್ ಫ್ರೈಯರ್ನ ಒಂದು 2 ಮಿನಿಟ್ಸ್ಗೆ ಪ್ರೀ ಹೀಟ್ ಮಾಡ್ಕೊಬಿಡೋಣ. ಸೊ ಪ್ರೀ ಹೀಟ್ ಆಗಿದೆಯಾ ನೋಡಿಕೊಂಡು ಸೊ ಒಂದಾದ್ಮೇಲೆ ಒಂದು ಬೇಕ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಒಂದು 16 ಮಿನಿಟ್ಸಿಗೆ ಇಟ್ಟರೆ ಸಾಕು. ಇಲ್ಲೇ ಕೊಟ್ಟಿದ್ದಾರೆ ಆ್ಯಕ್ಚುಲಿ 14 to 16 ಮಿನಿಟ್ಸಿಗೆ ಬೇಕು ಕೇಕಿಗೆ ಅಂತ. ಆಗಲೇ ಕೂಲ್ ಆಗ್ಲಿಕ್ಕೆ ಇಟ್ಟಿದ್ನಲ್ವ, ಅದು ತೊಗೊಂಡು ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಏನ್ ಭೂಮಿ ಹಿಂಗಾಗೈತೆ ಕೇಕು? ಅಣ್ಣ ನಮ್ಮ ಅಮ್ಮಗೆ ಬೇರೆ ಆರ್ಡ್ರೇನು ಮಾಡಬೇಡ, ನಾನೇ ಮಾಡ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ದೀನಿ. ಇದು ನೋಡಿದ್ರೆ ಫುಲ್ ಕರೆಂಟ್ ಹೋಗಿ ಹೆಂಗೆ ಹೋಗ್ಬಿಟ್ಟೈತಾ. ಚೆನ್ನಾಗಿ ಮಾಡ್ತೀಯ ಬಿಡಕ್ಕ, ಟೆನ್ಷನ್ ತಗೊಂಬೇಡ, ಚೆನ್ನಾಗಿ ಮಾಡ್ತೀಯ. ನೋಡಿದ್ದು ಕರೆಂಟ್ ಹೋಗಿ ಫುಲ್ ಹಿಂಗೆ ಆಗ್ಬಿಟ್ಟೈತೆ. ಚೆನ್ನಾಗಿರುತ್ತೆ ನೋಡಿ ಗೈಸ್, ನನಗಿನ ನನ್ನ ಮೇಲೆ ಹಿಂಗೆ ಕಾನ್ಫಿಡೆನ್ಸ್ ಜಾಸ್ತಿ. ಹೆಂಗೆ ಮಾಡಿದ್ರೆ ತಿಂಗ್ ಖಾಲಿ ಮಾಡ್ಬೇಕಷ್ಟೇ. ಸೊ ಮೇಲ್ಗಡೆ ಏನು ಬ್ರೌನ್ ಆಗಿತ್ತು ಅದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಲೇಯರ್ಸ್ನ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡೆ. ನೆಕ್ಸ್ಟ್ ನಾನು ಜಾರಿಗೆ ಸ್ವಲ್ಪ ವಿಪ್ಪಿಂಗ್ ಪೌಡರ್, ಮಿಲ್ಕ್ ಮತ್ತು ಶುಗರ್ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಸೀರಿಯಸ್ಲಿ ಕ್ರೀಮ್ ಮಾಡೋಕ್ಕಂತೂ ಫುಲ್ ಸಾಹಸ ಮಾಡ್ದಂಗೆ ಆಯಿತು. ಫೈನಲಿ ಅದು ಹೆಂಗೋ ಒಂದು ಔಟ್ಪುಟ್ ಬಂತ. ನೆಕ್ಸ್ಟ್ ನಾನು ಡೆಕೋರೇಷನ್ಗೆ ಅಂತ ಹೇಳಿಬಿಟ್ಟು ರೋಸ್ ಮಾಡೋಕ್ಕೆ ಅಂತ ಬಿಸ್ಕೆಟ್ ಪೌಡರ್ನ ಮತ್ತು ಶುಗರ್ ಪೌಡರ್ನ ಮತ್ತು ಕನ್ಸಿಸ್ಟೆನ್ಸಿಗೆ ಬೇಕಾದಷ್ಟು ಹಾಲು ಹಾಕ್ಕೊಂಡು ಕ್ಲೀನಾಗಿ ಕಲಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಬೇಸಿಗೆ ಸ್ವಲ್ಪ ಶುಗರ್ ಸಿರಪ್ ಹಾಕ್ಕೊಂಡು ಅದಾದಮೇಲೆ ಲೇಯರ್ ಬೈ ಲೇಯರ್ ಇಟ್ಕೊಂಡು ಅದಕ್ಕೆ ಕ್ರೀಮ್ ಕೋಟಿಂಗ್ನ ಕೊಟ್ಕೋತಾ ಹೋದೆ. ಅದಾದಮೇಲೆ ಏನು ಪೀನಟ್ಸ್ನ ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಅದ್ರ ಕೋಟಿಂಗ್ ಕೊಟ್ಟು ನೆಕ್ಸ್ಟ್ ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಅದನ್ನು ಸ್ವಲ್ಪ ಡೆಕೋರೇಟ್ ಮಾಡಿದೆ. ನಮ್ಮ ಅಪ್ಪನ ಬರ್ಡೇ ಕೇಕ್ ರೆಡಿಯಾಗಿದೆ. ಹೆಂಗಿದೆ ಅಂತ ಕಮೆಂಟ್ ಮಾಡಿಬಿಡಿ ಅಂತ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ 50th ಬರ್ಡೇ ಅಪ್ಪ. 50 years.
ಹೆಂಗಿದೆ ಜಯಂತ್ ಕೇಕ್? ಅಲ್ಲಿ ನೋಡ್ಕೊಂಡು ಅವನು ಚಳಿ ಕಡೆಗೆ ನೋಡ್ತಾವ. ಸೀರಿಯಸ್ಲಿ ಚೆನ್ನಾಗಿದೆ. ನಾನು ಅನ್ಕೊಂಡಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸೂಪರ್ ಆಗಿದೆ, ಚೆನ್ನಾಗಿದೆ. ಹೇಳ್ರಿ ಜಯಂತ್ ಅವ್ರೆ, ಕೇಕ್ ಹೆಂಗಿದೆ? ಕೇಕ್ ಎಲ್ಲ ಕೈ ಮಾಡು, ಹೆಂಗ್